ಸತ್ಕಾರ ಮಾಡುವಾಗ ಒಬ್ಬ ವ್ಯಕ್ತಿಲಿ ಸತ್ಕಾರ ಮಾಡೋ ಗುಣ ಇದ್ರೆ ಸಾಲದು, ಮನೆ ಮಂದಿ ಎಲ್ಲರಲ್ಲೂ ಈ ಗುಣ ಇರಬೇಕು. ಬೇರೆಯವ್ರ ಕೈಲಿ ಯಾರು ಇರ್ತದೆ ಗೊತ್ತಿಲ್ಲ, ಆದರೆ ಯೇಸು ಸ್ವಾಮಿ ನಂಬಿದಂಥ ಮಕ್ಕಳು ಎಲ್ಲರಲ್ಲೂ ಸತ್ಕಾರ ಗುಣ ಇರಬೇಕು. ಲೋಟ ಅತಿಥಿಗಳು ಅಂತ ಕರ್ಕೊಂಡು ಬಂದೇಟ್ಗೆ ಹೆಂಡತಿ ಆಗಲಿ ಮಕ್ಕಳಾಗ್ಲಿ ಎಲ್ಲಿಂದ ಕರ್ಕೊಂಡ್ಬಂದೆ, ಯಾರನ್ನ ಕರ್ಕೊಂಡ್ಬಂದೆ, ಹೋಗೋಗಿ ಮೊದಲು ನೀನೇ ಮಾಡಾಕು, ನೀನೇ ಹೋಟ್ಲಲ್ಲಿ ತಿನ್ನಿಸ್ಕೊಂಡು ಬಾ, ಇಲ್ಲಾರು ಯಾವ್ದಾರು ಡಾಬಾ ಕರ್ಕೊಂಡು ಹೋಗು ಅಂತ ಹೇಳಲಿಲ್ಲ. ಏನು ಹೇಳ್ತಿದ್ದಾನೆ ಲೋಟ ಓದೋದಕ್ಕೆ, ರೇ ಅತಿಥಿಗಳು ಬಂದಿದ್ದಾರೆ ಮನೆಗೆ, ಅವ್ರಿಗೆ ಬೇಗ ನೀನೇನು ಮಾಡು, ಉಳಿಲದ ರೊಟ್ಟಿ ಮಾಡು, ಹೋಗು. ಹೆಂಡ್ತಿಗೆ ಹೇಳ್ದ, ಮಕ್ಕಳಿಗೆ ಹೇಳ್ದ, ಬೈಲಿ ಅವ್ರ ಕಾಲ್ ತೊಳೆಗೆ ನೀರು ಕೊಡು, ಕುಡಿಯೋಕೆ ನೀರು ಕೊಡು, ಅವ್ರಿಗೆ ವ್ಯವಸ್ಥೆ ಮಾಡಿಕೊಡು. ನೋಡಿ ಆ ಮಕ್ಕಳುಗಳು ವಿಧೇಯರಾಗ್ತಿದ್ದಾರೆ. ಹಲ್ಲೆಲೂಯ. ನಾವು ಸತ್ಕಾರವನ್ನು ನಮ್ಮಲ್ಲೇ ಇಟ್ಕೊಂಡು ಮಾತ್ರ ಇರಬಾರ್ದು, ನಮ್ಮ ಮಕ್ಕಳಿಗೆ ಮನೆಯವ್ರಿಗೆ ಕಲಿಸ್ಬೇಕು. ಯಾಕೋತಾ, ಸತ್ಕಾರ ಮಾಡ್ರಿ ಅಂತ ದೇವ್ರು ಹೇಳಿದ್ದಾನೆ. ಸತ್ಕಾರ ಮಾಡೋದನ್ನ ಅಭ್ಯಾಸ ಮಾಡ್ಕೊಂತ ದೇವ್ರು ಹೇಳಿದ್ದಾನೆ. ಅರ್ಥ ಆಯ್ತಾ? ಹಲ್ಲೆಲೂಯ. ಕೆಲವರು ಹಂಗಲ್ಲ, ಸತ್ಕಾರನೇ ಮಾಡಲ್ಲ, ಕೊಡ ಬುದ್ಧಿನೇ ಇಲ್ಲ, ಬರೀ ಕಿತ್ಕತಿನ ಬುದ್ಧಿ. ಅಯ್ಯೋ ಅವ್ರ ಮನೆಗೆ ಹೋದ್ರೆ ಬನ್ನಿ ಬಾಯಿ ಮಾತಿಗೆ ಬನ್ನಿ ಕುತ್ಕೊಳ್ರಿ ಅಂತ ಹೇಳ್ಬೇಕಾ ಬೇಡ? ಒಂದು ಮಾತು ಹೇಳಲಿಲ್ಲ, ಒಂದು ಕಪ್ಪು ಚಾ ಏನಿಲ್ಲ. ಬೇರೆಯವ್ರ ಬಗ್ಗೆ ಭಯಕ್ಕಿಂತ ಮುಂಚೆ ನೀನು ಕೊಟ್ಟಿದ್ಯಾ ಅನ್ನೋದು ಯೋಚನೆ ಮಾಡು, ನೀನು ಸತ್ಕಾರ ಮಾಡಿದ್ಯಾ ಅನ್ನೋದು ಯೋಚನೆ ಮಾಡು. ಹಲ್ಲೆಲೂಯ. ಹೌದಲ್ವಾ? ನಾವೇ ಕೊಡಲ್ಲ, ನಾವೇ ಸತ್ಕಾರ ಮಾಡಲ್ಲ. ದೇವ್ರ ವಾಕ್ಯ ಹೇಳ್ತದೆ, ನೀನ್ ಏನ್ ಬಿತ್ತುತ್ತೀಯೋ ಅದು ನೀನು ಕುಯ್ಬೇಕು. ನೀನು ಸತ್ಕಾರ ಮಾಡಿದ್ರೆ ದೇವರು ನೋಡ್ತಾರೆ, ದೇವರು ನಿನ್ನ ಮೇಲೆ ದಯ ಇಡ್ತಾರೆ. ನೀನು ಎಲ್ಲೇ ಹೋದ್ರು ನಿನ್ನ ಸತ್ಕಾರ ಮಾಡುವಾಗೆ ದೇವರು ಎಬ್ಬಿಸ್ತಾರೆ. ನಿನ್ನನ್ನೇ ಸತ್ಕಾರ ಮಾಡಕ್ಕೆ ಸ್ವಭಾವ ಇಲ್ಲ, ಮನೆಗೆ ಮಾತ್ರ ಏನಂತ ಇವ್ರಂಗೆ ಕಷ್ಟಕ್ಕೆ ಮಾತ್ರ ಕರಿಬೇಡಿ. ಇವ್ರು ಕೊಡೋ ಬುದ್ಧಿ ಇಲ್ಲ, ಸತ್ಕಾರ ಮಾಡೋದು ಬುದ್ಧಿ ಇಲ್ಲ. ಇವ್ರು ಹೋದಾಗೆಲ್ಲ ಸತ್ಕಾರ ಮಾಡಬೇಕು. ಬಾವಾ ಬಾಪ ಬಂದ್ರ ನಾಟಿ ಕೋಳಿ ಕುಯ್ತೀನಿ, ಇಲ್ಲ ಕರು ಕುಯ್ಬೇಕು. ಹಂಗೆ ಏನು ಕರೆದು ಉಣಿಸಿ ತಿನ್ನಿಸಿ ಕಳಿಸಿದ್ರೆ ಒಳ್ಳೆಯವರು. ಇವ್ರು ಮಾತ್ರ ಸತ್ಕಾರ ಮಾಡೋದು ಗೊತ್ತಿಲ್ಲ. ಕೆಲವ್ರ ಬುದ್ಧಿ ಹಿಂಗೆ, ಬರೀ ಈಸ್ಕೊಳ್ಳೋ ಬುದ್ಧಿನೇ. ಒಳ್ಳೇದು ಮಾಡ್ಬೇಕು, ಅವ್ರು ಮಾಡ್ಬೇಕು, ಇವ್ರು ಮಾಡೋದೇ ಗೊತ್ತಿರೋಕ್ಕಿಲ್ಲ. ಯಾರಿದ್ದೀರಿ ನಮ್ಮ ಮಧ್ಯದಲ್ಲಿ ಆ ಥರ ಇಲ್ವಾ? ನಮ್ಮ ಸಭೆಯವರು ಒಳ್ಳೆಯವರು, ಸ್ತೋತ್ರ. ಸತ್ಕಾರದ ಬುದ್ಧಿ ಐತೆ, ಭಾಳ ಜನರಲ್ಲಿ ನೋಡಿದ್ದೀನಿ, ಸ್ತೋತ್ರ. ಹಲ್ಲೆಲೂಯ. ಆದರೆ ಸತ್ಕಾರ ಹೆಂಗಿರಬೇಕು? ಗುಣಗುಟ್ಟುವಿಕೆ ಇರಬಾರ್ದು. ಪ್ರಿಯರೇ, ಸತ್ಕಾರದಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ. ರೋಮ ಪತ್ರಿಕೆ 12 ಲೂಕನ ಬರೆಸುವತ್ತಲ್ಲಿ ಹೇಳ್ತದೆ, ನಿನ್ನ ಶತ್ರು ನಿನ್ನ ಮನೆ ಮುಂದೆ ಬಂದಾಗ, ನಿನ್ನ ಮನೆಗೆ ಬಂದರೆ ನೀನು ಅವನ ಸತ್ಕಾರ ಮಾಡೋದನ್ನು ಮಾತ್ರ ಮರಿಬೇಡ. ಅವ್ರು ಎಷ್ಟೇ ದ್ರೋಹ ಮಾಡಿರಲಿ, ಎಷ್ಟೇ ನಿನ್ನ ಬಗ್ಗೆ ಕೆಟ್ಟದಾಗಿ ಇರಲಿ, ಅದನ್ನು ನೆನೆಸಿ ರಸ್ತೆಯಲ್ಲೇ ಮಾತನಾಡಿ ಕಳಿಸ್ಬೇಡ. ಅವರು ಬಂದರೆ ನಿನ್ನ ಮನೆಗೆ ಕರೆದು, ಬಾಯಿ ಹಾರಿದ್ರೆ ನೀರು ಕೊಡು, ಹಸ್ತಿದ್ರೆ ಉಣ್ಣಕ್ಕೆ ಕೊಟ್ಟು ಉಣಿಸಿ ತಿಣಿಸಿ ಕಳಿಸು. ಅವ್ರು ನಿನ್ನ ಮನೆ ಕಾಂಪೌಂಡ್ ದಾಟಿ ಹೋಗ್ಬಿಟ್ರೆ ಸಂತೋಷವಾಗಿ ದೇವರ ಆಶೀರ್ವಾದ ಬಂತು. ಅವ್ರು ಏನಾರ ಮಾಡಿರಲಿ, ಏನಾರ ಅಂದ್ಕೊಳ್ಳಿ, ದೇವ್ರ ವಾಕ್ಯ ಹೇಳ್ತದೆ, ಮುಯಿಗೆ ಮೀ ತೀರ್ಸೋದು ನನ್ನ ಕೆಲಸ, ನಿನ್ನ ಕೆಲಸ ಅಲ್ಲ. ಅವ್ರು ಯಾರೇ ಆಗಿರಲಿ ಕರಿ ಚಂಬಿಸು. ಕೆಲವ್ರು ಹಂಗಲ್ಲ, ಕೇಡು ಮಾಡಿದವ್ರು ಬರ್ತಿದ್ದಂಗೆ, ಆಹಾ ಬಂದ್ರು ನೋಡಪ್ಪ ಕಿತಾಪತಿ, ನನ್ನ ಮಕ್ಕಳು ಬಂದು ನೋಡಪ್ಪ ಕಿತಾಪತಿ. ಅಯ್ಯಯ್ಯೋ ಯಾಕಾರ ಬಂದ್ಬಿಟ್ರು ಇವರು. ಮನಸ್ಸಲ್ಲಿ ಬೈಕೋತಾ ಇರ್ತೀವಿ, ಸಪಿಸ್ತಾ ಇರ್ತೀವಿ, ಅವ್ರ ಬಗ್ಗೆ ಕೆಟ್ಟದ್ದು ಮಾತಾಡ್ತಿರ್ತೀವಿ ಬಾಯಿಲಿ. ಅವ ಈಗ ಬಂದ, ಅಪ್ಪ ಈಗ ಬಂದ, ಬಾ ಚೆನ್ನಾಗಿತ್ತ, ಬಾ ಏ ಬಾವ ಇದೆ, ಬೀಗ್ರು ಬಂದವ್ರು ಕಾಲ್ ತೊಳಕ್ಕೆ ನೀರು ಕೊಡು. ಮನಸ್ಸಲ್ಲಿ ಯಾಕಾದ್ರೂ ಬಂದ್ರು ಅಂತ ಬಾಯಿಲಿ ನಿಜವಾಗ ಆಶೀರ್ವಾದ ಬರಲ್ಲ. ಸತ್ಕಾರ ಅನ್ನೋದು ಅವನು ಎಷ್ಟೇ ನೀನು ಕೇಳಿ ಮಾಡಿದ್ರು, ನಿನ್ನ ಮನೆ ಬಾಗಿಲು ಬಂದಾಗ ನೀನು ಸತ್ಕಾರ ಮಾಡೋದು ನಿನ್ನ ಕೆಲಸ. ಈ ಸತ್ಕಾರದಲ್ಲಿ ಎರಡನೇ ಗುಣ ಏನಿರಬೇಕು ಗೊತ್ತಾ? ನಿಮ್ಮ ಮನೆಗೆ ಯಾರೇ ಬಂದರೂ ಬರೀ ಸತ್ಕಾರ ಮಾಡಿ ಒಳ್ಳೆತನದಲ್ಲಿ ತಿನ್ನಿಸಿ ಉಣಿಸೋದು ಕಳಿಸೋದು ಮಾತ್ರ ಅಲ್ಲ, ಅವರ ನಿಮ್ಮ ಆಶ್ರಯ ಹುಡುಕಿ ಬಂದಿದ್ದಾರಂದರೆ ಅವರ ಭದ್ರತೆಯು ನಿಮ್ಮ ಕರ್ತವ್ಯವಾಗಿರ್ತದೆ. ಆ ಸೋದೋಮ್ ಗೋಮರ ಜನರೆಲ್ಲ ಬಂದು ಆ ಮನುಷ್ಯನ ಹೊರಗಡೆ ಕರಿ, ಅವ್ರ ಜೊತೆ ನಾವು ವ್ಯಭಿಚಾರ ಮಾಡಬೇಕು, ಅವ್ರ ಜೊತೆ ನಾವು ಸಂಗಮಿಸ್ಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಲೋಟ ಬಾಗ್ಲು ಹಾಕೊಂಡು ಹೊರಗಡೆ ಬಂದು ಹೇಳ್ತಿದ್ದಾನೆ, ಸ್ವಾಮಿ ನನಗೆ ಮದುವೆ ಏಜಿಗೆ ಬಂದರೆ 2 ಹೆಣ್ಣು ಮಕ್ಕಳಿದ್ದಾರೆ, ಅವ್ರು ನಿನ್ನ ಕೈ ಕೊಡ್ತೀನಿ, ನಿಮ್ಗೆ ಇಷ್ಟ ಬಂದಂಗೆ ನೀವು ಅವ್ರ ಜೊತೆ ನಡ್ಕೊಳ್ರಿ. ಆದರೆ ಈ ಪುರುಷರು ನನ್ನ ಆಶ್ರಯ ಬಯಸಿ ಬಂದಿದ್ದಾರೆ, ಅವ್ರಿಗೆ ಯಾವುದೇ ಕೇಡು ಮಾಡಬೇಡಿ ಅಂತ ಹೇಳ್ತಿದ್ದಾನೆ. ಅರ್ಥ ಆಯ್ತಾ? ಇದು ಬಹಳ ಪ್ರಾಮುಖ್ಯ. ಇವತ್ತು ಅನೇಕ ಸೇವಕರುಗಳು ಸುವಾರ್ತೆ ಸಾರಕ್ಕೆ ಹಳ್ಳಿಗಳಿಗೆ, ಪಟ್ಟಣಗಳಿಗೆ, ನಿಮ್ಮ ಮನೆಗಳಿಗೆ ಬರುವಾಗ ಕ್ರಿಸ್ತ ವಿರೋಧಿಗಳು, ಈ ಸ್ವಾಮಿ ನಮ್ಮದೇದವರು ಜಗಳ ತೆಗೆದ್ರೆ ನಮ್ಮನ್ನೆಲ್ಲಿ ಹೊಡೆದು ಬಿಡ್ತಾರೋ, ನಮ್ಮನ್ನೆಲ್ಲಿ ಬೈದು ಬಿಡ್ತಾರೋ, ನಮ್ಮನ್ನೆಲ್ಲಿ ಬಹಿಷ್ಕಾರ ಹಾಕ್ಬಿಡ್ತಾರೆ, ನಮ್ಮಲ್ಲಿ ಮಾವನ್ನ ಅವ್ರನ್ನ ಇವ್ರನ್ನ ಸಂಘ ಏನಂತೆ ನ್ಯಾಯ ಪಂಚಾಯತಿ ಕೂಡಿಸ್ಬಿಡ್ತಾರೆ ಅಂದ್ಬಿಟ್ಟಿದ್ದೇನೆ. ಬಾಯ ತೆಗಿಗಲ್ಲ, ಸುಮ್ಮನೆ ಇದ್ಬಿಡೋದು.
ಸೇವಕನಿಗೆ ಹಿಡ್ಕೊಂಡು ಬೈಲಿ, ಹೊಡಿಲಿ, ಕೇಸ್ ಕೊಡ್ಲಿ, ನಿಂತ್ಕೊಳ್ಳೋಕ್ಕಿಲ್ಲ. ನಮ್ಮ ಮನೆಗೆ ಬಂದವರು ಅವರು, ನಮ್ಮ ಅತಿಥಿಗಳವರು, ನಾನು ಕರೆಸಿದ್ದೀನಿ, ಅವ್ರು ನಮಗೋಸ್ಕರ ಒಳ್ಳೇದಕ್ಕಾಗಿ ಬಂದವ್ರೆ. ನಿಮ್ಮ ಮನೆಗೆ ಬಂದಿಲ್ವಲ್ಲ? ನಿಮ್ಮ ಮನೆಗೆ ಬಂದವ್ರಿಗೆ ಹಂಗೆ ಕೇಳ್ತೀವಿ ನಾವು? ಯಾರಾದ್ರೂ ಬಂದ್ರೆ ಕೇಳ್ತೀವ ನಿಮ್ಮ ಮನೆಗೆ ಬಂದಿತ್ತೇನೆ, ನಿಮ್ಮ ಮನೆಗೆ ಯಾರು ಬಂದವ್ರೆ, ಸ್ವಾಮಿಗಳ, ಮಂತ್ರ ಮಾಡೋರ, ಮಾಟ ಮಾಡೋರ ಯಾರು ಅಂತ ಕೇಳ್ತೀವ? ಇಲ್ವಲ್ಲ? ಅವ್ರು ನಮ್ಮ ಮನೆಗೆ ಬಂದವ್ರೆ, ಅವ್ರು ನಮ್ಮನೆ ಅತಿಥಿಗಳು. ಅವ್ರ ಜವಾಬ್ದಾರಿಕೆ ನನ್ನ ಸಂಬಂಧ. ಈ ರೀತಿಯಾಗಿ ನಿಲ್ಲಬೇಕು. ನೀವು ಯಾವುದೇ ಹಳ್ಳಿ ಆಗಲಿ ಪಟ್ಟಣ ಆಗಲಿ, ನಿಮ್ಮ ಆಶೀರ್ವಾದಕ್ಕಾಗಿ ಸೇವಕರುಗಳು, ನಿಮ್ಮ ಆಶೀರ್ವಾದಕ್ಕಾಗಿ ನಿಮಗೆ ಪ್ರಾರ್ಥನೆ ಮಾಡಿ ದೇವರ ವಿಷಯದಲ್ಲಿ ಬೆಳೆಸ್ಬೇಕಂತ ಹೇಳಿದ್ದೇನೆ. ನಿಮ್ಮ ಬಳಿಗೆ ನಮ್ಮ ಲೀಡರ್ಗಳನ್ನ ಪ್ರಾರ್ಥನೆ ಮಾಡೋರು ಕಳಿಸಿದಾಗ ಅವ್ರಿಗೆ ಸತ್ಕಾರ ಮಾಡೋದು ಮಾತ್ರ ಅಲ್ಲ, ಅವ್ರು ಬರುವ ತನಕ ಸುರಕ್ಷತೆ ನಿಮ್ಮದಾಗಿರ್ತದೆ.